ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶ್ರೀರಾಮನ ದೇಣಿಗೆ ದರೋಡೆ ಮಾಡಿರುವಂತಹ ಖದೀಮರಿಗೂ ಕರ್ನಾಟಕಕ್ಕೂ ಇರುವಂತಹ ಲಿಂಕ್ ಬಯಲಾಗಿದೆ. ರಾಮನಿಗೆ ಬರ್ತಾ ಇದ್ದಂತಹ ಚಿನ್ನವನ್ನ ಕದ್ದು ಕರಗಿಸ್ತಾ ಇದ್ದಂತಹ ಈ ಖದೀಮರ ಕಳ್ಳಾಟ ಕೂಡ ಹೊರಬಿದ್ದಿದೆ. ಆರೋಪಿಗಳು ಬಾಯ್ಬಿಟ್ಟಿರುವಂತಹ ಒಂದೊಂದು ಸತ್ಯ ಕೇಳಿ ಪೊಲೀಸರು SIT ಶಾಕ್ ಆಗಿದೆ. ಬಗೆದಷ್ಟು ಅಕ್ರಮ, ಕೆದಕಿದಷ್ಟು ವಂಚನೆ, ಹುಡುಕ್ತಾ ಹೋದಂತೆಲ್ಲ ಕಳ್ಳಾಟದ ಹೆಜ್ಜೆ ಜಾಡು ಪತ್ತೆ ಆಗ್ತಾನೇ ಇದೆ. ರಾಮನ ಹೆಸರಲ್ಲೇ ದ್ರೋಹ ಬಗೆದಿದ್ದಾರೆ. ಕೇವಲ ಕಾಣಿಕೆ, ದೇಣಿಗೆ, ಹುಂಡಿ ಹಣವನ್ನಷ್ಟೇ ಅಲ್ಲ, ದೇವರಿಗೆ ಸೇರಬೇಕಿದ್ದ ಚಿನ್ನಾಭರಣವನ್ನು ಅದೆಷ್ಟು ವ್ಯವಸ್ಥಿತವಾಗಿ ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದು SIT ತನಿಖೆಯಲ್ಲೇ ಬಟಾ ಬಯಲಾಗಿದೆ. ಕರ್ನಾಟಕದ ಲಿಂಕ್ ಬೆಚ್ಚಿ ಬೀಳಿಸಿದೆ. ಶ್ರೀರಾಮನ ಚಿನ್ನಾಭರಣ ದೋಚಲು 200 ಖದೀಮರ ಜಾಲ. ಅಯೋಧ್ಯೆಯಿಂದ ರೈಲಿನಲ್ಲಿ ಕರ್ನಾಟಕಕ್ಕೆ ಬರ್ತಿತ್ತ ಕದ್ದ ಚಿನ್ನ. ನೋಟು ಎಣಿಕೆಯಲ್ಲೇ ಕಳ್ಳಾಟ, ಚಿನ್ನ ಬೆಳ್ಳಿ ತೂಕದಲ್ಲ ಮೋಸದಾಟ. ಅಯೋಧ್ಯೆ ಶ್ರೀರಾಮನ ಹುಂಡಿ ಹಣ ಕಳ್ಳತನ ಕೇಸ್ನ ತನಿಖೆ ತೀವ್ರಗೊಂಡಂತೆಲ್ಲ ಒಂದೊಂದೇ ಸ್ಫೋಟಕ ಸತ್ಯಗಳು ಬಯಲಾಗ್ತಿವೆ. ಗರ್ಭಗುಡಿ ಪಕ್ಕದಲ್ಲೇ ಕೂತು ಹುಂಡಿ ಹಣ ಎಣಿಕೆಯಲ್ಲೇ ಕೈಚಳಕ ತೋರಿಸ್ತಾ ಇದ್ದ ಖದೀಮರು ಭಕ್ತರು ದೇಣಿಗೆಯಾಗಿ ನೀಡುತ್ತಿದ್ದ ಚಿನ್ನಾಭರಣಗಳನ್ನು ಎದುರಿಸ್ತಾ ಇದ್ರು. ಪೊಲೀಸರು ಹಾಗೂ SIT ಅಧಿಕಾರಿಗಳು 8 ಆರೋಪಿಗಳಿಂದ ಈವರೆಗೂ 80 ಲಕ್ಷಕ್ಕೂ ಹೆಚ್ಚು ಹಣ ಜಪ್ತಿ ಮಾಡಿದ್ದಾರೆ. ಆದರೆ ಈವರೆಗೂ ದೇವರ ಕದ್ದ ಆಭರಣಗಳನ್ನು ರಿಕವರಿ ಮಾಡಿಕೊಳ್ಳೋಕ್ಕಾಗಿಲ್ಲ. ಕಾರಣ 200 ಜನರ ವ್ಯವಸ್ಥಿತ ಸಂಚು ಜಾಲ. ದೇವರಿಗೆ ಸಮರ್ಪಣೆಯಾದ ಚಿನ್ನಾಭರಣಗಳ ತೂಕದ ವೇಳೆ ದೊಡ್ಡ ಸಂಚೆ ನಡೆಯುತ್ತಿತ್ತಂತೆ. ಅರ್ಥ ಆಗುವಂತೆ ಹೇಳಬೇಕು ಅಂದ್ರೆ ದೇವರಿಗೆ 26ರಿಂದ 27 ಕೆಜಿಯಷ್ಟು ಚಿನ್ನಾಭರಣ ಬಂದ್ರೆ ರೌಂಡ್ ಫಿಗರ್ ಆಗಿ 25 ಕೆಜಿ ಅಂತ ಲೆಕ್ಕ ತೋರಿಸ್ತಾ ಇದ್ರಂತೆ. ಬಳಿಕ ಚಿನ್ನದ ಆಭರಣಗಳನ್ನ ಕರಗಿಸುವ ನೆಪದಲ್ಲಿ ಅಸಲಿ ಆಟ ಶುರುವಾಗ್ತಿತ್ತು. ಚಿನ್ನ ಬೆಳ್ಳಿಯನ್ನ ಸ್ಥಳೀಯವಾಗಿ ಕರಗಿಸಲು ಕೊಟ್ರೆ ಅಕ್ರಮ ಗೊತ್ತಾಗುತ್ತೆ ಅಂತ ಅಯೋಧ್ಯೆಯಿಂದ ಅದು ರೈಲಲ್ಲಿ ಕರ್ನಾಟಕಕ್ಕೆ ಕಳಿಸಿಕೊಡ್ತಿದ್ರಂತೆ. ಚಿನ್ನ ಬೆಳ್ಳಿಯನ್ನ ಚೀಲಗಳಲ್ಲಿ ತುಂಬಿ ರೈಲಲ್ಲಿ ಕಳಿಸಿದ್ರೆ ಖದೀಮರು ಮಾತ್ರ ಫ್ಲೈಟ್ ಹತ್ತಿ ಕರ್ನಾಟಕಕ್ಕೆ ಬರ್ತಾ ಇದ್ರಂತೆ. ಹೀಗೆ ಅಯೋಧ್ಯೆಯಿಂದ ಚಿನ್ನ ಕರ್ನಾಟಕಕ್ಕೆ ತರಲು 200 ಜನರ ವ್ಯವಸ್ಥಿತ ಜಾಲವೇ ಇತ್ತು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಅಷ್ಟೋ ಚಿನ್ನವನ್ನ ಕರಗಿಸಿ ಬಿಸ್ಕೆಟ್ ಮಾಡ್ತಿದ್ದ ಕಾರಣ ಈವರೆಗೂ ಕದ್ದ ಚಿನ್ನ ರಿಕವರಿ ಮಾಡಲು ಆಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ನಿತ್ಯ 6ರಿಂದ 8 ಲಕ್ಷ ಕಾಣಿಕೆ ಲೂಟಿ, ಪಾರ್ಕ್ನಲ್ಲಿ ಹಣ ಹಂಚಿಕೆ. ಕೋರ್ಟ್ ಅನುಮತಿ ಪಡೆದು ಆರೋಪಿ ಅವಿನಾಶ್ ಶುಕ್ಲಾನನ್ನ ವಶಕ್ಕೆ ಪಡೆದಿದ್ದ SIT ಸ್ಫೋಟಕ ಸಂಗತಿಗಳನ್ನೇ ಬಯಲಿಗೆಳೆದಿದೆ. ನಿತ್ಯ ದೇಗುಲದಲ್ಲಿ 6ರಿಂದ 8 ಲಕ್ಷದಷ್ಟು ಕಾಣಿಕೆ ಹಣಕ್ಕೆ ಕನ್ನ ಹಾಕ್ತಿದ್ರಂತೆ. ಬಳಿಕ ದೇಗುಲದ ಪಕ್ಕದಲ್ಲೇ ಇರೋ ಪಾರ್ಕ್ನಲ್ಲಿ ಎಲ್ಲ ಕ್ರಿಮಿಗಳು ಸಮಪಾಲಾಗಿ ಹಂಚಿಕೊಳ್ತಿದ್ರಂತೆ. ಆದರೆ ಪ್ರಮುಖ ಆರೋಪಿ ಟಿನ್ನು ಯಾದವ್ಗೆ ಮಾತ್ರ 1 ಪಾಲು ಹೆಚ್ಚಾಗಿ ಕೊಡಬೇಕಿತ್ತು ಅಂತ ಅವಿನಾಶ್ ತನಿಖಾ ತಂಡದ ಮುಂದೆ ಸತ್ಯ ಕಕ್ಕಿದ್ದಾನೆ. ಇದಕ್ಕೆ ಪೂರಕ ಎಂಬಂತೆ SBI ಬ್ಯಾಂಕ್ನಲ್ಲಿ ಈ ಮೊದಲು ಕಾಣಿಕೆ ಹಣ ನಿತ್ಯ 16ರಿಂದ 18 ಲಕ್ಷ ಡೆಪಾಸಿಟ್ ಆಗ್ತಿತ್ತು. ಆದರೆ ಈಗ ನಿತ್ಯ 24ರಿಂದ 26 ಲಕ್ಷದಷ್ಟು ಹಣ ಡೆಪಾಸಿಟ್ ಆಗ್ತಿದೆ. ಅಲ್ಲಿಗೆ ನಿತ್ಯ 6ರಿಂದ 8 ಲಕ್ಷ ಹಣ ಖದೀಮರ ಪಾಲಾಗ್ತಿತ್ತು ಅನ್ನೋದು ಸಾಬೀತಾಗಿದೆ. ಬ್ಯೂರೋ ರಿಪೋರ್ಟ್ TV9.